ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. RCD ಟ್ರಾವೆಲ್ ಸ್ಟೋರೀಸಿನ ಇನ್ನೊಂದು ಟ್ರಾವೆಲ್ ಸ್ಟೋರೀಸ್ಗೆ ನಿಮ್ಗೆ ಸ್ವಾಗತ ರೀ. RCD ಟ್ರಾವೆಲ್ ಸ್ಟೋರೀಸ್ ಟ್ರಾವೆಲ್ ಎಲ್ಲಿ ಬಂದೈತೆ ಹೇಳ್ರಿ, ದೇಶದ ರಾಜಧಾನಿ ದೆಹಲಿಗೆ. ಈಗ ಜಸ್ಟ್ ಇದು ನಿಜಾಮುದ್ದೀನಿಗೆ ಬರುವಂಥ ಗರೀಬ್ ರಥ್ ಎಕ್ಸ್ಪ್ರೆಸ್ ತೊಗೊಂಬಂದೆ. ನಮ್ಮ ಬಾಜು ನಿಂತೈತಿ ಸೆಂಟ್ರಲ್ ರೈಲ್ವೇಸ್ಗೆ ಹಿಂಗೆ CR ರಾಜಧಾನಿ. ನೀವು ದೆಹಲಿಗೆ ಭಾಳ ಮಂದಿ ಬರ್ತಿರ್ತೀರಿ, ನಂಗೆ ಕಾಮೆಂಟ್ ಬರ್ತಿರುತ್ತೆ, ಅಣ್ಣ ನೀ ಎಲ್ಲಿ ಉಳ್ಕೋತಿ, ಬೆಸ್ಟ್ ಹೋಟೆಲ್ ಎಲ್ಲಿ ಸಿಗುತ್ತೆ, ಯಾಕಂತಂದ್ರೆ ನಮ್ಗೆ ಭಾಳ ಮೋಸಕ್ಕಿರುತ್ತೆ. 1500-2000 ಇಸ್ಕೋತಾರೆ, ಬಟ್ ಹೋಟೆಲ್ ಚಲೋ ಕೊಡೋಂಗಿಲ್ಲ, ಎಲ್ಲ ಹೊಲಸಾಗಿರುತ್ತೆ, ಹಿಡಿದಿರುತ್ತೆ, AC ಇರೋಂಗಿಲ್ಲ, ಫ್ಯಾಮಿಲಿ ಸೇಫ್ಟಿನೂ ಇರೋಂಗಿಲ್ಲ. ಎಂಥ ಸೇಫ್ಟಿ ಇರುವಂಥ ಹೋಟೆಲ್ ಸಜೆಸ್ಟ್ ಮಾಡೋದು ಭಾಳ ಮಂದಿ ನಂಗೆ ಕೇಳತ್ತಿದ್ರು. ಅದ್ರ ಸಂಬಂಧ ಅಂತೇಳಿ ನಾನು ನಿಮ್ಗೆ ಈಗ ಸಜೆಸ್ಟ್ ಮಾಡತ್ತೇನೆ ರೀ ಯಾವುದಂತೇಳಿ ಅಲ್ಲೇ ಹೋಗಿ ನೋಡೋಣ ಅಂತ. ಈಗ ನಾನು ಅದನ್ನು ನಿಜಾಮುದ್ದೀನ್ ಒಳಗೆ ಅದು ಹೋಟೆಲ್ ಬರುತ್ತೆ, ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನ್ ಅಂತೇಳಿರುವಂಥ ಪಾಡ್ಗಂಜ್ ಏರಿಯಾ ಒಳಗೆ. ಕಾಣುವೆ ನನ್ನಲೆ ನೀನಿರೋದಿರೋ ಬದುಕಲಿ ನಾ ಹೇಗೆ ಬಾಳುವೆ, ನೀನಿರೋದಿರೋ ಪುಟದಲ್ಲಿ ನಾ ಏನನು ಅದು. ಇದೇನಿದೆ ಏರಿಯಾ ನೋಡತ್ತಿರಲ್ಲ, ಇದೆ ನ್ಯೂ ಡೆಲ್ಲಿ ರೀ. ಇಲ್ಲಿ ಮುಂದೆ ಏನೇನು ಹೋಟೆಲ್ಗಳು ಇಲ್ಲೆಲ್ಲೂ 1% ಏನೋ ತಿನ್ನಕ್ಕೆ ಹೋಗ್ಬೇಡ್ರಿ, ಭಾಳ ಮೋಸ ಮಾಡ್ತಾರೆ. ಯಾಕಂದ್ರೆ ನೀವು ತಿನ್ನೋದ್ರಿಂದ ಮೊದಲು ಒಂದು ರೇಟ್ ಇರುತ್ತೆ, ತಿಂದ ಮೇಲೆ ಒಂದು ರೇಟ್ ಇರುತ್ತೆ. ಅದ್ರ ಸಂಬಂಧ ನಾನು ನಿಮಗೆ ಸಜೆಸ್ಟ್ ಮಾಡೋಕ್ಕೆ ಹೋಗೋದಿಲ್ಲ. ಈ ರೋಡದ ಹೆಸರು ನೆನಪಿಟ್ಟು ಹೋಗಿ ನೋಡ್ರಿ, ಅರಕಾಶನ್ ರೋಡ್. ಇಲ್ಲಿ ಬಂದು ಬಿಡುತ್ತಾ ರೈಟ್ ಸೈಡ್ ಇಲ್ಲೇನಿದೆ ಅಂಗಡಿ ಕಾಣತ್ತದಲ್ಲ, ಇಲ್ಲೇ ಒಳಗೈತೆ ಹೋಟೆಲ್, ತೋರಿಸ್ತೀನಿ ನಿಮಗೆ. ಇಲ್ಲೇ ನೀವು ಮುಂದೆ ನಡ್ಕೊತ ಬರ್ಬೇಕು. ಇಲ್ಲಿ ಒಳಗೆ ಬಂದ ನೋಡ್ರಿ, ಸತ್ಯನದಾರ. ಹಾಯ್ ಅಣ್ಣ, ಟೀಕೆ ಆಪ್ ಕೇಸು ಚೆನ್ನಾಗಿದ್ದು ನೋಡ್ರಿ. 1 ಮಿಲಿಯನ್ ಸಬ್ಸ್ಕ್ರೈಬರ್ ಇರೋರು ಇಲ್ಲಿ ಇರ್ತಾರಂದ್ರೆ ಈ ಹೋಟೆಲದ್ದು ನೀವು ಕ್ವಾಲಿಟಿ ಮತ್ತು ಹೈಜೀನ್ ನೀವು ತಿಳ್ಕೊಬೋದು. ಇದೆ ನೋಡ್ರಿ ಹೋಟೆಲ್ ರೂಮ್, ಹೋಟೆಲ್ ಸಾಯಿಬ್ ಅರಕಾಶನ್ ರೋಡ್ ಅಂತಂತ ಹೇಳಿ. ನಿಮಗೆ ಫ್ರಿಜ್ ನೋಡೋಕೆ ಸಿಗುತ್ತೆ ರೂಮ್ ಒಳಗೆ, AC ಐತಿ, ಮತ್ತು ನೋಡ್ರಿ ಎಷ್ಟು ಬ್ರಾಡ್ ಐತಿ ರೂಮ್, ಮಸ್ತ್ ನಿಮಗೆ ಸ್ಪೇಷಿಯಸ್ಸು ಐತಿ. ಮತ್ತು ವಾಶ್ರೂಮ್ ನೋಡ್ಬೇಕಂದ್ರೆ ನೋಡ್ರಿ ಮಸ್ತ್ ನೀಟ್ ಆ್ಯಂಡ್ ಕ್ಲೀನ್. ಈ ಏರಿಯಾ ಒಳಗೆ ಇಷ್ಟು ನೀಟ್ ಆ್ಯಂड क्लीन निಮಗೆ ಸಿಗಂಗೆ ಇಲ್ಲ. भैया ये कितने में मिलता है? अरे इनका पैकेज है, अभी हम लोग वाला जो रूम है थोड़ा महंगा वाला है. हाँ, 2000 रुपीज में विद ब्रेकफास्ट. विथ ब्रेकफास्ट 2000 विद ब्रेकफास्ट एंड 2000 में 3 लोग रुक सकते हैं, 3 पीपल, 1 बेड देयर, 2 हियर. ನೋಡ್ರಿ ಇಲ್ಲಿ 3 ಮಂದಿ 2000 ರೂಪಾಯಿ ಒಳಗೆ ವಿತ್ ಬ್ರೇಕ್ಫಾಸ್ಟ್ ಇರ್ಬೋದು. ಟೀ ಆ್ಯಂಡ್ ಬ್ರೇಕ್ಫಾಸ್ಟ್. ಟೀ ಆ್ಯಂಡ್ ಬ್ರೇಕ್ಫಾಸ್ಟ್ ನೋಡ್ರಿ, ನಿಮ್ಗೆ ಯಾವಾಗ ಬೇಕಾದ್ರೆ ಅವಾಗ ಟೀ ತೊಗೋಬೋದು. ನೀವೇನ್ರ ನಮ್ಮ ಕಡೆಯಿಂದ ಬಂದಿರಂದ್ರೆ ನಿಮಗೆ ಟೀ ಅಂತೂ ಕಾಂಪ್ಲಿಮೆಂಟ್ರಿ ಸಿಗುತ್ತೆ. ಈಗ ಏನರ ಬರತ್ತೀರ ಅಂದ್ರೆ ಇದೆ ನೋಡ್ರಿ ಹೋಟೆಲ್ ಸಾಯಿಬ್. 1500 for 2 people. 1500 ಇಬ್ಬರು ಇದ್ರಿ ಅಂದ್ರೆ 3 ಮಂದಿ ಇದ್ದರೆ 2000, ಬೆಸ್ಟ್ ರೇಟ್ ಇಲ್ರಿ. ಮತ್ತು ನೀವೇನರ ನಮ್ಮ ಹೆಸರು ಹೇಳ್ಕೊಂತ ಬಂದ್ರೆ ಇನ್ನೊಂದು ಸ್ವಲ್ಪ ನಿಮ್ಗೆ ಡಿಸ್ಕೌಂಟು ಸಿಗ್ಬೋದು. ಯಾಕಂತಂದ್ರೆ ಈ ಏರಿಯಾ ಒಳಗೆ ಪಾಡ್ಗಂಜ್ ಏರಿಯಾ ಒಳಗೆ ಭಾಳ ಮೋಸ ಆಗುತ್ತೆ. ನೀವು ನೋಡಕ್ಕೆ ಹೋಗ್ರಿ ಹೋಟೆಲ್, ನಾನು ಎಷ್ಟೋ ನೋಡಿ ಬಂದೆ. ಹೆಂಗಿರ್ತಾವೆ ಅಂದ್ರೆ ತಿಪ್ಪಾಗಿದ್ದಂಗೆ ಇರ್ತಾವೆ ರೀ, ಓಕೆವೇ ಒಳಗೆ ಹಿಂಗೆ ವಾಶ್ರೂಮ್ ನಾರ್ತಿರುತ್ತೆ, ಬೆಡ್ ನೋಡ್ರಿ ಈ ಬೆಡ್ಶೀಟ್ ಹೊಲಸಾಗಿರುತ್ತೆ, ಎಲ್ಲ ಹೊಲಸಾಗಿರುತ್ತೆ. ಬಟ್ ಇಲ್ಲಿ ಎಷ್ಟು ನೀಟ್ ಆ್ಯಂಡ್ ಕ್ಲೀನ್ ಐತಿ. ನಿಮ್ಗೆ ನೀವೇನರ ನೀಟ್ ಆ್ಯಂಡ್ ಕ್ಲೀನ್ ಕೇರ 3000 ಕೊಡು 4000 ಕೊಡು ಅಂತಾರ, ಒಟ್ಟು ಅವ್ರದ್ದೆಲ್ಲ ನೀವು ಬಿಟ್ಬಿಡ್ರಿ. ಹೋಟೆಲ್ ಸಾಯಿಬ್ ಅರಕಾಶನ್ ರೋಡ, ನ್ಯೂ ಡೆಲ್ಲಿ ಸೈಡ. ಇಲ್ಲಿಂದನೇ ನಿಮ್ಗೆ CP ಭಾಳ ಫೇಮಸ್ ಕನ್ನೌಟ್ ಪ್ಲೇಸ್ ಅಂತೇಳಿ, ಅದು ಇಲ್ಲೇ ಸಮೀಪ ಆಗುತ್ತೆ. ಮತ್ತು ಜನಪದ ಮಾರ್ಕೆಟ್ ನಿಮ್ಗೆ ಇಲ್ಲಿಂದ ಸಮೀಪ ಆಗುತ್ತೆ. ಮತ್ತು ನೀವು ನಾರ್ತಿಗೆ ಕೇದಾರ್ನಾಥ, ಹರಿದ್ವಾರ ಎಲ್ಲ ಅಡ್ಡಾಡಕ್ಕೆ ಹೋಗ್ತೀರಂದ್ರೆ ಅಲ್ಲಿಗೆ ಹೋಗಿ ನಿಮಗೆ ಟ್ರೈನು ಇಲ್ಲಿಂದನೇ ಸಿಗುತ್ತೆ ರೀ, ನ್ಯೂ ಡೆಲ್ಲಿಯಿಂದ. ನಿಜಾಮುದ್ದೀನ್ ಅಂತೂ ನಿಮಗೆ ಸಿಗಂಗಿಲ್ಲ. ಬಟ್ ಒಂದು ಸ್ವಲ್ಪ ಬಂದು ನೀವು ಸ್ಟೇ ಮಾಡಿ ಫ್ರೆಶ್ ಅಪ್ ಆಗೋಕ್ಕೂ ಇಲ್ಲೇ ನಿಮ್ಗೆ ಆಪ್ಷನ್ ಐತಿ. ಇದೆ ನೋಡ್ರಿ, ಮತ್ತು ಇಲ್ಲಿ ಏನೇನು ಆಪ್ಷನ್ ಅದಾವೆಲ್ಲ ನೋಡೋಣ ಅಂತ. ಟೀ ಬಂದೈತಿ ಮತ್ತು ಬಿಸ್ಕೆಟ್ಸ್ ಇಟ್ರೆ ನೀವು ಹೇಳ್ದಂಗೆ ಅನ್ನ ಹೇಳ್ದಂಗೆ ನೀವು ಬುಕ್ ಮಾಡ್ಕೊಂಡ್ರೆ ಆಗುತ್ತೆ. ಅನ್ನಾರ್ದ ಹೆಸರು ಹೇಳ್ಬೋದಾ, ನಮ್ಮ ಹೆಸರು ಹೇಳ್ಬೋದಾ. ಹಾಂ, ಇದೆಲ್ಲ ಸರ್ವಿಸಸ್ ಸಿಗುತ್ತೆ. ಮಸ್ತ್ ನೀಟ್ ಆ್ಯಂಡ್ ಕ್ಲೀನಾಗಿ ವೈಬ್ ಬರುತ್ತೆ. ಯಾಕಂತಂದ್ರೆ ನಾನು ಅನುಭವಿಸೀನಿ ರೀ, ಇಲ್ಲಿ ಬಂದು ಅನುಭವಿಸೀನಿ. ನೀವು ದಿಲ್ಲಿಗೆ ಬಂದು ಅನುಭವಿಸ್ರಿ ಅಂತ ಅನ್ಕೋತಾನೆ ನಾನು. ಪಹಾಡ್ಗಂಜ್ ಏರಿಯಾ ಮತ್ತು ಬೇ ಈ ಸೈಡ್ ಏರಿಯಾ ಕ್ಯಾ ಬೋಲ್ತೇವೆ ನೋಡ್ರಿ. ಇಲ್ಲೇ ನಮ್ದು ಬ್ರೇಕ್ಫಾಸ್ಟ್ ಬಂದೈತಿ, ಚೋಲೆ ಬತೂರೆ ಹೇಳಿದೆ ಅಲ್ಲಿ ನಿಮ್ಗೆ. ಅದು ಇದೇನೈತಲ್ಲ, ಇದು ನಾರ್ಮಲ್ ಚೋಲೆ ಬತೂರೆ ಅಲ್ರಿ, ಕುಕ್ಕು ಚೋಲೆ ಬತೂರೆ ಅಂತೇಳಿ ನೀವು ಹೆಸರಿಗೆ ಇರ್ಬೋದು. ದಿಲ್ಲಿದು ಫೇಮಸ್, ಅಲ್ಲಿಂದ ಬರುತ್ತೆ ನಿಮಗೆ ಬ್ರೇಕ್ಫಾಸ್ಟ್. ಮತ್ತು ಇಲ್ಲೇ ನಾನು ಲಸ್ಸಿ ತರ್ಸೀನಿ. ಪ್ಯಾಕೇಜಿಂಗ್ ನೋಡ್ರಿ, ಸಿಲ್ವರ್ ಫಾಯಿಲ್ ಮೇಲೆ ಎಷ್ಟು ಚಂದ ಪ್ಯಾಕೇಜ್ ಮಾಡಿಕೊಟ್ರೆ. ನಾನು ಸ್ವಲ್ಪ ಕುಡ್ದೆ ನೀರು ರೀಲ್ಗಾಗಿ. ಮತ್ತು ಇಲ್ಲೇ ಪರಾಟ ಐತಿ. ನಾರ್ತ್ ಸ್ಟೈಲ್ ಬಂದಿರಂದ್ರೆ ನಿಮಗೆ ಬ್ರೇಕ್ಫಾಸ್ಟಿಗೆ ಪರಾಟನ ಫೇಮಸ್ ಇರುತ್ತೆ. ಇಲ್ಲಿ ನಿಮಗೆ ನೋಡ್ರಿ, ಇಲ್ಲಿ ಮದರ್ ಡೈರಿದ ಒಂದು ಮಸ್ರೂಮ್ ಪಾಕೆಟ, ಮತ್ತು ಇಲ್ಲೇ ಸಲಾಡ್. ಇದು ನಂಗೆ ಭಾಳ ಇಷ್ಟ ಆಗತ್ತೆ ರೀ. ಏನೋ ಹೇಳ್ರಿ, ನೀವು ನಾನು ನಾರ್ತ್ ಸೈಡ್ ಬಂದ್ರೆ ಅಂದ್ರೆ ಈ ಸಲಾಡ, ಈ ಲಸ್ಸಿ ಮಿಸ್ ಮಾಡಂಗಿಲ್ಲ. ಲಸ್ಸಿ ಮತ್ತು ಈ ಸಲಾಡ ಮತ್ತು ಇದನ್ನು ಮೊಸರಿನ ಇರುತ್ತಲ್ಲ, ಮಸ್ತ್ ಟೇಸ್ಟ್ ಬರ್ತಿಲ್ಲ, ಗಟ್ಟಿ ಟೇಸ್ಟ್. ಮತ್ತು ಇಲ್ಲಿ ನಮ್ದು ಚೋಲೆ ಬತೂರು ಅಂತೂ ಐತೆ ಬರ್ರಿ ಟೇಸ್ಟ್ ನೋಡೋಣ ಅಂತ. ವಾ, ಬಾಯಾಗ ನೀರು ಬರತ್ತವ್ರಿ ನೋಡಿ. ಅದು ಬತೂರದೇನು ಥಿಕ್ನೆಸ್ ಐತಲ್ಲ ಪುರಿದ,
ಮಸ್ತ್ ಮೆಲ್ಟ್ ಆಗೋದು ಬಾಯ್ ಒಳಗೆ, ಅಷ್ಟು ಆಯಿಲಿನೂ ಇಲ್ಲ. ಇಲ್ಲಿ ನೋಡ್ರಲ್ಲ ಬಾಜಿ, ವಾ ನಂಬರ್ 1 ಇದಕ್ಕೆ ಐತ್ರಿ ಇದು. ನಾನು ಎಕ್ಸ್ಪೆಕ್ಟ್ ಮಾಡಿದ್ರೆ ಇಲ್ಲಿ ಚಲೋ ಸಿಗುತ್ತೆ ಅಂತೀವಿ. ಮತ್ತು ಇಲ್ಲಿ ನೋಡ್ರಿ ನಿಮ್ಗೆ ಮತ್ತು ಸಲಾಡ್ ಅಂತೂ ಮ್ಯಾಂಡೇಟ್ರಿ ಎಲ್ಲ ಕಡೆ ಹೋದ್ರು. ಇಲ್ಲೇ ಐತಿ ನಿಮ್ಗೆ ಮೆಣಸಿನ್ಕಾಯಿ, ಗಜರಿ, ಮತ್ತು ಇದು ಪುದೀನ ಚಟ್ನಿ ಐತಿ, ಮತ್ತು ಇಲ್ಲೇ ಉಳ್ಳಾಗಡ್ಡೆ. ಇದು ನಮ್ಮದು ಬ್ರೇಕ್ಫಾಸ್ಟ್ ಇರುತ್ತೆ. ಬರ್ರಿ ಲಂಚ್ ಒಳಗೆ ಏನೈತೆ ಅಂತ ನೋಡೋಣ. ಹೌದ್ರಿ, ನಿಮ್ಗೆ ಇಲ್ಲೇ ಲಂಚ್ ಆಪ್ಷನ್ ಸಿಗುತ್ತೆ. ನೀವು ಅದಕ್ಕೆ ಜಾಸ್ತಿ ಪೇ ಮಾಡ್ಬೇಕಾಗತ್ತೆ. ಬಟ್ ನಿಮ್ಗೆ ಆಪ್ಷನ್ ಇರೋದನ್ನ ತೋರಿಸ್ತೀನಿ. ಯಾಕಂತಂದ್ರೆ ರೈಲ್ವೆ ಸ್ಟೇಷನ್ ಏರಿಯಾ ಒಳಗೆ ನಿಮ್ಗೆ ನಾನು ಮೋಸ ಆಗತ್ತೆ ಅಂತ ಹೇಳ್ಬಿಟ್ಟೆ. ರೈಲ್ವೆ ಸ್ಟೇಷನ್ ಹೊರಗಡೆ ಏನು ಅಂಗಡಿಗಳು ಅದಾವಲ್ಲ ಅಲ್ಲಿ ಏನು ತೊಗೊಳಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ನೀವು ಈಗ ಮೆನು ನೋಡ್ತೀರಾ, 80 ರೂಪಾಯಿ ಇರುತ್ತೆ ಪರಾಟ ತರಿಸ್ತೀರಿ. ಯಾವಾಗ ನೀವು ಹೊರಗೆ ಬರ್ತಿರ್ತಿರಲ್ಲ ತಿಂದ, ಅದು ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ತಿಂದು ಹೊರಗೆ ಬರ್ತಿರ್ತೀರಿ, ಯಾವಾಗ 250-300 ರೂಪಾಯಿ ಆಗಿರುತ್ತೆ ಪರಾಟ. ಹಿಂಗೆ ಮೋಸ ಹಾಕಿರುತ್ತೆ. ಅಲ್ಲಿ ಏನು ತಿನ್ನಕ್ಕೆ ಹೋಗ್ಬೇಡ್ರಿ. ಇಷ್ಟು ಲಾಂಗ್ ಜರ್ನೀಸ್ ಎಲ್ಲ ಮಾಡ್ಕೊಂತ ಬಂದಿರ್ತೀರಿ. ಉಲ್ಟಾ ಸೀದಾ ಜಗದೊಳಗೆ ತಿಂದ್ರೆ ಹೆಲ್ತ್ ಮೇಲೂ ಎಫೆಕ್ಟ್ ಬೀಳುತ್ತೆ. ಹೆಲ್ತ್ ಮೇಲೆ ಎಫೆಕ್ಟ್ ಬೀಳ್ತಾ ಟ್ರಿಪ್ ಗೋತಾನ. ಅದಕ್ಕೆ ಇಂಥ ಚಲೋ ರೆಕಮೆಂಡೆಡ್ ಪ್ಲೇಸ್ ಒಳಗೆ ತಿಂದ್ರೆ ನಿಮ್ಗೆ ಒಂದಿಟ್ಟು ಹೆಲ್ತ್ ಎಲ್ಲ ಚಲೋ ಇರುತ್ತೆ. ನಾನು ನಿಮ್ಗೆ ರೆಕಮೆಂಡ್ ಮಾಡ್ತೀನಿ ಈ ಪ್ಲೇಸ್ನ ಚೂಸ್ ಮಾಡಕ್ಕೆ. ಇಲ್ಲಿ ನೋಡ್ರಿಲ್ಲ ಮಧ್ಯಾಹ್ನ ಊಟ ನಮ್ಮ ಸಾಹೇಬ್ ಹೋಟೆಲ್ ಒಳಗೆ. ನೀವು ಹೇರ್ ಆರ್ಡ್ರ್ ಕೊಟ್ಟು ಮಾಡಿಸ್ಬೋದು ಇಲ್ಲಿ. ಅಷ್ಟು ನಿಮ್ಗೆ ಸರ್ವಿಸಸ್ ಚಲೋ ಸಿಗ್ತಾವ. ನಾನು ನೋಡ್ರಿಲ್ಲ ಆಲೂ ಭುಜಿಯಾ ಮಾಡ್ಸೀನಿ, ಟೊಮೆಟೊ ಪಲ್ಯ ಐತೇನೋ, ಮತ್ತು ರೊಟ್ಟಿ. ಇಲ್ಲಿ ನಿಮ್ಗೆ ಚಪಾತಿಗೆ ರೊಟ್ಟಿ ಅಂತಾರೆ, ಏನೋ ಇದು ಅಕ್ಕಿ ರೊಟ್ಟಿ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಏನೋ ಮಿಕ್ಸ್ ಮಾಡಿ ಮಾಡ್ತಾರೆ ಇವ್ರು. ನಂಗೆ ಇದು ಆಲೂ ಭುಜಿಯಾ ಇರುತ್ತಲ್ಲ ಭಾಳ ಟೇಸ್ಟ್ ಅನ್ಸುತ್ತೆ. ನಂಗೆ ಭಾಳ ಲೈಕ್ ಆಗ್ತದೆ. ಯಾವಾಗ ನಾನು ಸಾಯಿ ಹೋಟೆಲ್ ಬರ್ತೀನಿ ಅಂದ್ರೆ ಇದು 2ನೇ ಟೈಮ್ ಬಂದಿದೆ. ಫಸ್ಟ್ ಟೈಮ್ ಬಂದಾಗ 12 ರೊಟ್ಟಿ ತಿಂದಿದ್ದೆ ನಾನು. ಇಂಥ ಸಣ್ಣ ಇಲ್ಲ ದಾಲ್ ಐತಿ. ಇಲ್ಲಿ ನಿಮ್ಗೆ ಇದನ್ನ ಸಲಾಡ್ ಕೊಟ್ಟ ಮಸ್ತ್ ಊಟ ಅಂತೂ ನಡೆದೈತಿ. ಇಲ್ಲಿ ರೈಸ್ ಐತಿ. ಎಲ್ಲರಿಗೂ ಶುಭ ಸಂಜೆ ರೀ. ಹೌದ್ರಿ, ಶುಭ ಸಂಜೆ. ನಾವೀಗ ಬಂದೇವಿ ಸಿಪಿ ಕೋ ಕ್ಯಾ ಬೋಲ್ತೆ? ಕನಾಟ್ ಪ್ಲೇಸ್. ಇಲ್ಲೇ ಅಡ್ಡಾಡಕ್ ಬಂದೇವಿ. ಇದ ನೋಡ್ರಿ ಅಡ್ವಾಂಟೇಜ್ ಈ ಹೋಟೆಲ್ ಅದ. ಇದು ಸ್ಪಾನ್ಸರ್ಡ್ ಅಲ್ಲ, ಏನೂ ಅಲ್ಲ, ನನ್ನ ಜೆನ್ಯೂನ್ ರಿವ್ಯೂ. ಇಲ್ಲಿಂದ ಬರೀ ನಿಮಗೊಂದು ಹಾರ್ಡ್ಲಿ 5-10 ನಿಮಿಷದೊಳಗೆ ನೀವು ಮೋಸ್ಟ್ ಫೇಮಸ್ ಆಫ್ ಡೆಲ್ಲಿ ಸಿಪಿನ ಇದು ಮುಟ್ಟು ಬಿಡ್ತಾರೆ. ಈ ಸಿಪಿ ಯಾಕೆ ಫೇಮಸ್ ಅಂತಂದ್ರೆ ಏನೇನು ಮೇಜರ್ ಬ್ರ್ಯಾಂಡ್ಸ್ ನೋಡ್ತಿರಲ್ಲ, ರೇಮಂಡ್, ಟೈಟಾನ, ಈ ಬ್ರ್ಯಾಂಡ್ಸ್ ಇಲ್ಲ ನಂಗಿಲ್ಲ ನೋಡ್ರಿ. ಅಂಥವೆಲ್ಲ ಬ್ರ್ಯಾಂಡ್ ನಿಮಗೆ ನೋಡಕ್ಕೆ ಸಿಗ್ತಾವ ಸಿಪಿ ಒಳಗೆ. ಬರೀ ಒಂದು ರೌಂಡ್ ಹಾಕನಂತ ಏನಾರ ತಿಂದ್ರೆ ತೋರಿಸ್ತೀನಿ. ಬೆಂಗಳೂರಾಗ ಹೆಂಗೆ ಇಂದಿರಾನಗರ, ಕೋರಮಂಗಲ ಅಡ್ಡಾಡ್ತಾರಲ್ರಿ ವೈಬ್ಗಾಗೆ, ಇಲ್ಲಿ ಹಿಂಗೆ ಸಿಪಿ ಅಡ್ಡಾಡ್ತಾರೆ ನೋಡ್ರಿ. ಮಲ್ಟಿ ನ್ಯಾಷನಲ್ ಬ್ರ್ಯಾಂಡ್ಸ್ ಅಷ್ಟೇ ಅಲ್ಲ, ನಿಮ್ಗೆ ರೋಡ್ ಸೈಡ್ ಇಲ್ಲೇ ಇದನ್ನ ಗೆಡ್ಡೆಗೆ ಏನೋ ಸುಮ್ಮನೆ ಸಿಗುತ್ತೆ ರೀ. ಹೆಲ್ದಿ ಆಪ್ಷನ್ ಅಂತೇಳಿ ಅನ್ನ ತಿನ್ನತ್ತಾರ. कितने का है ना ये? 50 रुपये. ಹಾಂ, ನಾವು ಮಾಕ್ಟೇಲ್ ಕೂಡ ಬಂದೀವಿ. ಈಗ ಸೈಡ್ ಹಾಕಿರ್ತೀನಿ, ಅಷ್ಟೇನು ಮಜಾ ಬರಲಿಲ್ಲ. 20 ರೂಪಾಯಿ 20 ರೂಪಾಯಿ ಉತ್ಸೆ ಹಚ್ಚ ಹೋತಾ ಊರಲ್ಲ. ನೋಡ್ರಿ ಎಷ್ಟು ಮಸ್ತ್ ವೈಬ್ ಐತಿ, ನೀವು ನೋಡ್ಬೋದ. ಸಿಪಿ ಭಾಳ ಏನು ದೂರ ಇಲ್ಲಿದೆ. ಅದ್ರ ಮೇಲೆ ನೋಡ್ರಿ ಮಸ್ತ್ ಮಸಾಲೆ ಎಲ್ಲ ಹಾಕ್ಬಿಟ್ರೆ. ಉಪ್ಪು ಪಾನಿ ಕೊಂಡ್ಸೋದನ್ನ ಇವನ ನಿಂಬು. ಹಾಂ, ನಿಂಬು ರಸ. ಭಾಳ ಟೇಸ್ಟ್ ಇದೆ. 50 ರೂಪಾಯಿ ನೋಡ್ರಿ ಇದು. ಬಟ್ ಈ ಏರಿಯಾದಾಗ ಇಲ್ಲ ನಡೀತಿದೆ. ಯಾಕಂದ್ರೆ ರೋಡ್ ಸೈಡ್ ಹಾಕೋದ್ರಾಗ ಅವ್ರಿಗೂ ಈ ಪಾಲಿಕೆದವರೆಲ್ಲ ರೊಕ್ಕ ಹಾಯಿಸ್ಕೊತಾರಲ್ಲ ಅದ್ರ ರೇಂಜಿಗೆ